ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರಂತೆ. ಸಹ ಕೈದಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಕಿರುಕುಳವನ್ನ ದರ್ಶನ್ ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರ ಈಗ ಕೇಳಿ ಬರುತ್ತಿದೆ. ಅನುಕುಮಾರ್, ಜಗ್ಗಿ, ಪ್ರದೋಷ್ ಇವರೆಲ್ಲರೂ ಕೂಡ ಒಂದೇ ಜೈಲಲ್ಲಿರೋದು. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್ ಮತ್ತೆ ಲಕ್ಷ್ಮಣ್ ಇವರೆಲ್ಲರೂ ಒಂದೇ ಜೈಲಲ್ಲಿ ಇರೋದು. ಮಲಗಿದ್ದವರಿಗೆ ಕಾಲಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ ದರ್ಶನ್. 2 ದಿನದ ಹಿಂದೆ ಜಗ್ಗ ದರ್ಶನ್ ನಡುವೆ ಜಗಳ ಆಯ್ತಂತೆ. ಈ ಸಂದರ್ಭದಲ್ಲಿ ಕಾಲಿಂದ ದರ್ಶನ್ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ. ದರ್ಶನ್ ಟಾರ್ಚರಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಗದೀಶ್ ಮತ್ತೆ ಅನುಕುಮಾರ್. ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡದೇ ಇದ್ರೆ ನಾವು ಜೈಲಲ್ಲೇ ಸಾಯೋದಾಗಿ ಅನುಕುಮಾರ್ ಹೇಳಿದಾನಂತೆ. ದರ್ಶನ್ಗೆ ರಾಜಾತಿಥ್ಯದ ಬಳಿಕ ಜೈಲಲ್ಲಿ ಕಠಿಣ ರೂಲ್ಸ್ಗಳು ಜಾರಿಯಾಗಿದೆ. ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ನೇಮಕ ಆದ ಬಳಿಕ ಟಫ್ ರೂಲ್ಸ್ ಬಂದಿರೋದು. ಕಠಿಣ ನಿಯಮದಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್, ಫ್ರಸ್ಟ್ರೇಟ್ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಈ ರೀತಿ ಕೆಲಸಗಳನ್ನ ಈಗ ಮಾಡಿಸ್ತಾ ಇದ್ದಾರೆ ಜೈಲಲ್ಲಿ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಇದರಿಂದ ಈ ರೀತಿಯ ಟಫ್ ರೂಲ್ಸ್ಗಳಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್. ಹಿಂಗಾಗಿ ಕಂಡವರ ಮೇಲೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರಾ. 2 ದಿನದ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಜಗಳ ಆಗಿ ಜಗದೀಶ್, ಅನುಕುಮಾರ್ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಹುಶಃ ದರ್ಶನ್ಗೆ ಈ ರೀತಿ ರೂಲ್ಸ್ಗಳು ಎದುರಾಗಿರೋದು, ಜೊತೆಗೆ ಸದ್ಯ ಅನುಭವಿಸ್ತಾ ಇರುವಂಥ ಈ ರೀತಿಯ ದಿನಗಳು ಇವೆಲ್ಲವೂ ಕೂಡ ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಆಯ್ತಾ? ಆ ಅಸಮಾಧಾನ, ಹತಾಶೆ, ಎಲ್ಲ ರೀತಿಯ ಫ್ರಸ್ಟ್ರೇಷನ್ ಅನ್ನ ಸಹಕೈದಿಗಳ ಮೇಲೆ ಹಾಕೋದಕ್ಕೆ ಮುಂದಾದ್ರ ದರ್ಶನ್. ಇದರಿಂದ ಮತ್ತೆ ಬೇರೆ ರೀತಿಯ ಶಿಕ್ಷೆಗಳೇನಾದರೂ ಆಗ್ಬೋದಾ ಅವ್ರಿಗೆ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಎಲ್ಲರೂ ಒಂದೇ ಸೆಲ್ಲಲ್ಲಿರೋದು. ಮಲಗಿದ್ದವರಿಗೆ ಕಾಲಿಂದ ಬದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾರಂತೆ ದರ್ಶನ್. ಹೀಗಾಗಿ ದರ್ಶನ್ ಮೇಲೆ ಕುಪಿತಗೊಂಡಿರುವಂತಹ ಸಹಕೈದಿಗಳು ಇವರು ಸಹವಾಸವೇ ಬೇಡ, ನಮಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರಂತೆ. ಸಹ ಕೈದಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಕಿರುಕುಳವನ್ನ ದರ್ಶನ್ ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರ ಈಗ ಕೇಳಿ ಬರುತ್ತಿದೆ. ಅನುಕುಮಾರ್, ಜಗ್ಗಿ, ಪ್ರದೋಷ್ ಇವರೆಲ್ಲರೂ ಕೂಡ ಒಂದೇ ಜೈಲಲ್ಲಿರೋದು. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್ ಮತ್ತೆ ಲಕ್ಷ್ಮಣ್ ಇವರೆಲ್ಲರೂ ಒಂದೇ ಜೈಲಲ್ಲಿ ಇರೋದು. ಮಲಗಿದ್ದವರಿಗೆ ಕಾಲಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ ದರ್ಶನ್. 2 ದಿನದ ಹಿಂದೆ ಜಗ್ಗ ದರ್ಶನ್ ನಡುವೆ ಜಗಳ ಆಯ್ತಂತೆ. ಈ ಸಂದರ್ಭದಲ್ಲಿ ಕಾಲಿಂದ ದರ್ಶನ್ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ. ದರ್ಶನ್ ಟಾರ್ಚರಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಗದೀಶ್ ಮತ್ತೆ ಅನುಕುಮಾರ್. ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡದೇ ಇದ್ರೆ ನಾವು ಜೈಲಲ್ಲೇ ಸಾಯೋದಾಗಿ ಅನುಕುಮಾರ್ ಹೇಳಿದಾನಂತೆ. ದರ್ಶನ್ಗೆ ರಾಜಾತಿಥ್ಯದ ಬಳಿಕ ಜೈಲಲ್ಲಿ ಕಠಿಣ ರೂಲ್ಸ್ಗಳು ಜಾರಿಯಾಗಿದೆ. ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ನೇಮಕ ಆದ ಬಳಿಕ ಟಫ್ ರೂಲ್ಸ್ ಬಂದಿರೋದು. ಕಠಿಣ ನಿಯಮದಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್, ಫ್ರಸ್ಟ್ರೇಟ್ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಈ ರೀತಿ ಕೆಲಸಗಳನ್ನ ಈಗ ಮಾಡಿಸ್ತಾ ಇದ್ದಾರೆ ಜೈಲಲ್ಲಿ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಇದರಿಂದ ಈ ರೀತಿಯ ಟಫ್ ರೂಲ್ಸ್ಗಳಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್. ಹಿಂಗಾಗಿ ಕಂಡವರ ಮೇಲೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರಾ. 2 ದಿನದ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಜಗಳ ಆಗಿ ಜಗದೀಶ್, ಅನುಕುಮಾರ್ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರಂತೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಹುಶಃ ದರ್ಶನ್ಗೆ ಈ ರೀತಿ ರೂಲ್ಸ್ಗಳು ಎದುರಾಗಿರೋದು, ಜೊತೆಗೆ ಸದ್ಯ ಅನುಭವಿಸ್ತಾ ಇರುವಂಥ ಈ ರೀತಿಯ ದಿನಗಳು ಇವೆಲ್ಲವೂ ಕೂಡ ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಆಯ್ತಾ? ಆ ಅಸಮಾಧಾನ, ಹತಾಶೆ, ಎಲ್ಲ ರೀತಿಯ ಫ್ರಸ್ಟ್ರೇಷನ್ ಅನ್ನ ಸಹಕೈದಿಗಳ ಮೇಲೆ ಹಾಕೋದಕ್ಕೆ ಮುಂದಾದ್ರ ದರ್ಶನ್. ಇದರಿಂದ ಮತ್ತೆ ಬೇರೆ ರೀತಿಯ ಶಿಕ್ಷೆಗಳೇನಾದರೂ ಆಗ್ಬೋದಾ ಅವ್ರಿಗೆ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಎಲ್ಲರೂ ಒಂದೇ ಸೆಲ್ಲಲ್ಲಿರೋದು. ಮಲಗಿದ್ದವರಿಗೆ ಕಾಲಿಂದ ಬದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾರಂತೆ ದರ್ಶನ್. ಹೀಗಾಗಿ ದರ್ಶನ್ ಮೇಲೆ ಕುಪಿತಗೊಂಡಿರುವಂತಹ ಸಹಕೈದಿಗಳು ಇವರು ಸಹವಾಸವೇ ಬೇಡ, ನಮಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರಂತೆ. ಸಹ ಕೈದಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ, ಕಿರುಕುಳವನ್ನ ದರ್ಶನ್ ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರ ಈಗ ಕೇಳಿ ಬರುತ್ತಿದೆ. ಅನುಕುಮಾರ್, ಜಗ್ಗಿ, ಪ್ರದೋಷ್ ಇವರೆಲ್ಲರೂ ಕೂಡ ಒಂದೇ ಜೈಲಲ್ಲಿರೋದು. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್ ಮತ್ತೆ ಲಕ್ಷ್ಮಣ್ ಇವರೆಲ್ಲರೂ ಒಂದೇ ಜೈಲಲ್ಲಿ ಇರೋದು. ಮಲಗಿದ್ದವರಿಗೆ ಕಾಲಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ ದರ್ಶನ್. 2 ದಿನದ ಹಿಂದೆ ಜಗ್ಗ ದರ್ಶನ್ ನಡುವೆ ಜಗಳ ಆಯ್ತಂತೆ. ಈ ಸಂದರ್ಭದಲ್ಲಿ ಕಾಲಿಂದ ದರ್ಶನ್ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ. ದರ್ಶನ್ ಟಾರ್ಚರಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಗದೀಶ್ ಮತ್ತೆ ಅನುಕುಮಾರ್. ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡದೇ ಇದ್ರೆ ನಾವು ಜೈಲಲ್ಲೇ ಸಾಯೋದಾಗಿ ಅನುಕುಮಾರ್ ಹೇಳಿದಾನಂತೆ. ದರ್ಶನ್ಗೆ ರಾಜಾತಿಥ್ಯದ ಬಳಿಕ ಜೈಲಲ್ಲಿ ಕಠಿಣ ರೂಲ್ಸ್ಗಳು ಜಾರಿಯಾಗಿದೆ. ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ನೇಮಕ ಆದ ಬಳಿಕ ಟಫ್ ರೂಲ್ಸ್ ಬಂದಿರೋದು. ಕಠಿಣ ನಿಯಮದಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್, ಫ್ರಸ್ಟ್ರೇಟ್ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಈ ರೀತಿ ಕೆಲಸಗಳನ್ನ ಈಗ ಮಾಡಿಸ್ತಾ ಇದ್ದಾರೆ ಜೈಲಲ್ಲಿ. ದರ್ಶನ್ ಶೌಚಾಲಯವನ್ನು ಕೂಡ ತಾವೇ ಕ್ಲೀನ್ ಮಾಡಬೇಕು. ಇದರಿಂದ ಈ ರೀತಿಯ ಟಫ್ ರೂಲ್ಸ್ಗಳಿಂದ ಸ್ಥಿಮಿತ ಕಳೆದುಕೊಂಡ್ರ ದರ್ಶನ್. ಹಿಂಗಾಗಿ ಕಂಡವರ ಮೇಲೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರಾ? 2 ದಿನದ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಜಗಳ ಆಗಿ ಜಗದೀಶ್, ಅನುಕುಮಾರ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಹುಶಃ ದರ್ಶನ್ಗೆ ಈ ರೀತಿ ರೂಲ್ಸ್ಗಳು ಎದುರಾಗಿರೋದು, ಜೊತೆಗೆ ಸದ್ಯ ಅನುಭವಿಸ್ತಾ ಇರುವಂಥ ಈ ರೀತಿಯ ದಿನಗಳು ಇವೆಲ್ಲವೂ ಕೂಡ ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಆಯ್ತಾ? ಆ ಅಸಮಾಧಾನ, ಹತಾಶೆ, ಎಲ್ಲ ರೀತಿಯ ಫ್ರಸ್ಟ್ರೇಷನ್ ಅನ್ನ ಸಹಕೈದಿಗಳ ಮೇಲೆ ಹಾಕೋದಕ್ಕೆ ಮುಂದಾದ್ರ ದರ್ಶನ್. ಇದರಿಂದ ಮತ್ತೆ ಬೇರೆ ರೀತಿಯ ಶಿಕ್ಷೆಗಳೇನಾದರೂ ಆಗ್ಬೋದಾ ಅವ್ರಿಗೆ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ದರ್ಶನ್, ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಎಲ್ಲರೂ ಒಂದೇ ಸೆಲ್ಲಲ್ಲಿರೋದು. ಮಲಗಿದ್ದವರಿಗೆ ಕಾಲಿಂದ ಬದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾರಂತೆ ದರ್ಶನ್. ಹೀಗಾಗಿ ದರ್ಶನ್ ಮೇಲೆ ಕುಪಿತಗೊಂಡಿರುವಂತಹ ಸಹಕೈದಿಗಳು ಇವರು ಸಹವಾಸವೇ ಬೇಡ, ನಮಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದಾರಂತೆ.